ಇನ್ನು ಮೈಸೂರಿನಲ್ಲಿ ಆಟೋ ರಿಕ್ಷಾ ಮೇಲೆ ಮರ ಬಿದ್ದು ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅಷ್ಟೆಲ್ಲ ಆಟೋ ಚಾಲಕ ಪ್ರಾಣಾಪಾಯದಿಂದ ಹೇಗೋ ಪಾರಾಗಿದ್ದಾನೆ. ಮೈಸೂರಿನ ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಮರವನ್ನು ತೆರವುಗೊಳಿಸಿದ್ದಾರೆ. ಆದರೆ ಆಟೋ ಸಂಪೂರ್ಣ ಜಖಂ ಆಗಿದೆ. ಪಾಪ ಅದು ನೋಡಿ ಚಾಲಕ ಗಿರೀಶ್ ಭಾವುಕನಾಗಿದ್ದಾನೆ. ಇನ್ನು ಮೈಸೂರಿನಲ್ಲಿ ಆಟೋ ರಿಕ್ಷಾ ಮೇಲೆ ಮರ ಬಿದ್ದು ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅಷ್ಟೆಲ್ಲ ಆಟೋ ಚಾಲಕ ಪ್ರಾಣಾಪಾಯದಿಂದ ಹೇಗೋ ಪಾರಾಗಿದ್ದಾನೆ. ಮೈಸೂರಿನ ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಮರವನ್ನು ತೆರವುಗೊಳಿಸಿದ್ದಾರೆ. ಆದರೆ ಆಟೋ ಸಂಪೂರ್ಣ ಜಖಂ ಆಗಿದೆ. ಪಾಪ ಅದು ನೋಡಿ ಚಾಲಕ ಗಿರೀಶ್ ಭಾವುಕನಾಗಿದ್ದಾನೆ. ಇನ್ನು ಮೈಸೂರಿನಲ್ಲಿ ಆಟೋ ರಿಕ್ಷಾ ಮೇಲೆ ಮರ ಬಿದ್ದು ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅಷ್ಟೆಲ್ಲ ಆಟೋ ಚಾಲಕ ಪ್ರಾಣಾಪಾಯದಿಂದ ಹೇಗೋ ಪಾರಾಗಿದ್ದಾನೆ. ಮೈಸೂರಿನ ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಮರವನ್ನು ತೆರವುಗೊಳಿಸಿದ್ದಾರೆ. ಆದರೆ ಆಟೋ ಸಂಪೂರ್ಣ ಜಖಂ ಆಗಿದೆ. ಪಾಪ ಅದು ನೋಡಿ ಚಾಲಕ ಗಿರೀಶ್ ಭಾವುಕನಾಗಿದ್ದಾನೆ. ಇನ್ನು ಮೈಸೂರಿನಲ್ಲಿ ಆಟೋ ರಿಕ್ಷಾ ಮೇಲೆ ಮರ ಬಿದ್ದು ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅಷ್ಟೆಲ್ಲ ಆಟೋ ಚಾಲಕ ಪ್ರಾಣಾಪಾಯದಿಂದ ಹೇಗೋ ಪಾರಾಗಿದ್ದಾನೆ. ಮೈಸೂರಿನ ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಮರವನ್ನು ತೆರವುಗೊಳಿಸಿದ್ದಾರೆ. ಆದರೆ ಆಟೋ ಸಂಪೂರ್ಣ ಜಖಂ ಆಗಿದೆ. ಪಾಪ ಅದು ನೋಡಿ ಚಾಲಕ ಗಿರೀಶ್ ಭಾವುಕನಾಗಿದ್ದಾನೆ. ಇನ್ನು ಮೈಸೂರಿನಲ್ಲಿ ಆಟೋ ರಿಕ್ಷಾ ಮೇಲೆ ಮರ ಬಿದ್ದು ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅಷ್ಟೆಲ್ಲ ಆಟೋ ಚಾಲಕ ಪ್ರಾಣಾಪಾಯದಿಂದ ಹೇಗೋ ಪಾರಾಗಿದ್ದಾನೆ. ಮೈಸೂರಿನ ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಮರವನ್ನು ತೆರವುಗೊಳಿಸಿದ್ದಾರೆ. ಆದರೆ ಆಟೋ ಸಂಪೂರ್ಣ ಜಖಂ ಆಗಿದೆ. ಪಾಪ ಅದು ನೋಡಿ ಚಾಲಕ ಗಿರೀಶ್ ಭಾವುಕನಾಗಿದ್ದಾನೆ.
ಇನ್ನು ಮೈಸೂರಿನಲ್ಲಿ ಆಟೋ ರಿಕ್ಷಾ ಮೇಲೆ ಮರ ಬಿದ್ದು ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅಷ್ಟೆಲ್ಲ ಆಟೋ ಚಾಲಕ ಪ್ರಾಣಾಪಾಯದಿಂದ ಹೇಗೋ ಪಾರಾಗಿದ್ದಾನೆ. ಮೈಸೂರಿನ ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಮರವನ್ನು ತೆರವುಗೊಳಿಸಿದ್ದಾರೆ. ಆದರೆ ಆ ಆಟೋ ಸಂಪೂರ್ಣ ಜಖಂ ಆಗಿದೆ. ಪಾಪ ಅದು ನೋಡಿ ಚಾಲಕ ಗಿರೀಶ್ ಭಾವುಕನಾಗಿದ್ದಾನೆ. ಇನ್ನು ಮೈಸೂರಿನಲ್ಲಿ ಆಟೋ ರಿಕ್ಷಾ ಮೇಲೆ ಮರ ಬಿದ್ದು ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅಷ್ಟೆಲ್ಲ ಆಟೋ ಚಾಲಕ ಪ್ರಾಣಾಪಾಯದಿಂದ ಹೇಗೋ ಪಾರಾಗಿದ್ದಾನೆ. ಮೈಸೂರಿನ ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಮರವನ್ನು ತೆರವುಗೊಳಿಸಿದ್ದಾರೆ. ಆದರೆ ಆ ಆಟೋ ಸಂಪೂರ್ಣ ಜಖಂ ಆಗಿದೆ. ಪಾಪ ಅದು ನೋಡಿ ಚಾಲಕ ಗಿರೀಶ್ ಭಾವುಕನಾಗಿದ್ದಾನೆ. ಇನ್ನು ಮೈಸೂರಿನಲ್ಲಿ ಆಟೋ ರಿಕ್ಷಾ ಮೇಲೆ ಮರ ಬಿದ್ದು ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅಷ್ಟೆಲ್ಲ ಆಟೋ ಚಾಲಕ ಪ್ರಾಣಾಪಾಯದಿಂದ ಹೇಗೋ ಪಾರಾಗಿದ್ದಾನೆ. ಮೈಸೂರಿನ ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಮರವನ್ನು ತೆರವುಗೊಳಿಸಿದ್ದಾರೆ. ಆದರೆ ಆ ಆಟೋ ಸಂಪೂರ್ಣ ಜಖಂ ಆಗಿದೆ. ಪಾಪ ಅದು ನೋಡಿ ಚಾಲಕ ಗಿರೀಶ್ ಭಾವುಕನಾಗಿದ್ದಾನೆ. ಇನ್ನು ಮೈಸೂರಿನಲ್ಲಿ ಆಟೋ ರಿಕ್ಷಾ ಮೇಲೆ ಮರ ಬಿದ್ದು ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅಷ್ಟೆಲ್ಲ ಆಟೋ ಚಾಲಕ ಪ್ರಾಣಾಪಾಯದಿಂದ ಹೇಗೋ ಪಾರಾಗಿದ್ದಾನೆ. ಮೈಸೂರಿನ ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಮರವನ್ನು ತೆರವುಗೊಳಿಸಿದ್ದಾರೆ. ಆದರೆ ಆ ಆಟೋ ಸಂಪೂರ್ಣ ಜಖಂ ಆಗಿದೆ. ಪಾಪ ಅದು ನೋಡಿ ಚಾಲಕ ಗಿರೀಶ್ ಭಾವುಕನಾಗಿದ್ದಾನೆ. ಇನ್ನು ಮೈಸೂರಿನಲ್ಲಿ ಆಟೋ ರಿಕ್ಷಾ ಮೇಲೆ ಮರ ಬಿದ್ದು ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡಿದೆ. ಅಷ್ಟೆಲ್ಲ ಆಟೋ ಚಾಲಕ ಪ್ರಾಣಾಪಾಯದಿಂದ ಹೇಗೋ ಪಾರಾಗಿದ್ದಾನೆ. ಮೈಸೂರಿನ ಪಿರಿಯಾಪಟ್ಟಣದ ನರಳಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಗ್ನಿಶಾಮಕ ಸಿಬ್ಬಂದಿ ಬಂದು ಮರವನ್ನು ತೆರವುಗೊಳಿಸಿದ್ದಾರೆ. ಆದರೆ ಆ ಆಟೋ ಸಂಪೂರ್ಣ ಜಖಂ ಆಗಿದೆ. ಪಾಪ ಅದು ನೋಡಿ ಚಾಲಕ ಗಿರೀಶ್ ಭಾವುಕನಾಗಿದ್ದಾನೆ. Uh-huh.